ಕಿರಿಯ ಪ್ರಾಥಮಿಕ ಶಾಲೆ ಚೌಡೇನಹಳ್ಳಿ ಶಾಲೆಯಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದು, ಅದು LPS ಇದರಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ವೇದಿಕೆಯ ಮೇಲೆ ಇರತಕ್ಕಂತಹ APMC ಮಾಜಿ ನಿರ್ದೇಶಕರು ಹಾಗೂ ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ನಗವರ ಸತ್ತಂಡ ಅವರೇ, ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ ಹಾಗೂ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ನಂಗ್ಲಿ ಕ್ಲಸ್ಟರ್ನ ಎಲ್ಲ ಗುರುಗಳೇ, ಗುರುಮಾತೆಯರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪುಟಾಣಿ ಮಕ್ಕಳೇ ಮತ್ತು ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರೇ, ಈ ಒಂದು ದಿನ ಚೌಡೇನಹಳ್ಳಿ ಶಾಲೆಯಲ್ಲಿ ನಾನು ಸಹ 1 ವರ್ಷ ಡೆಪ್ಯುಟೇಷನ್ ಅಲ್ಲಿ ಕೆಲಸ ಮಾಡಿದೆ ನಮ್ಮ ಚಂದ್ರಣ್ಣ ಅವ್ರ ಜೊತೆ. ಅಂದ್ರೆ ಅವತ್ತಿಂದನೂ ಸಹ ಅಷ್ಟೇ, ತುಂಬಾ ನಮ್ಮ ಚಂದ್ರಣ್ಣ ಅವರು ಇಲ್ಲಿ ಬಂದ ಕನಿಷ್ಠ ಒಂದು 10-15 ವರ್ಷಗಳಾಗೋಯ್ತು, 14 ವರ್ಷಗಳಾಗಿದೆ. ಅವತ್ತಿಂದನೂ ತುಂಬಾ ಸುಸೂತ್ರವಾಗಿ ಈ ಒಂದು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರೆ. ಅವರ ಜೊತೆಗೆ ಅವರ ಬೆನ್ನೆಲುಬಾಗಿ ನಮ್ಮ ನೇತ್ರಾ ಮೇಡಮ್ ನವರು ಬಂದ ಮೇಲೂ ಸಹ ಇನ್ನ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಎಲ್ಲಾ ಕ್ಲಸ್ಟರ್ನ ಮಕ್ಕಳೆಲ್ಲರೂ ಸಹ ಅಷ್ಟೇ ತಮ್ಮ ಪ್ರತಿಭೆಯನ್ನು ತೋರಿಸಿ, ತಮ್ಮ ಪ್ರತಿಭೆ ಇಲ್ಲಿಂದ ತಾಲೂಕು ಹಂತಕ್ಕೆ, ತಾಲೂಕಿನಿಂದ ಜಿಲ್ಲಾ ಹಂತಕ್ಕೆ, ಜಿಲ್ಲೆಯಿಂದ ಮತ್ತು ರಾಜ್ಯ ಹಂತಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. NRS ಸತ್ಯಣ್ಣ ಅವರೇ, ಅದೇ ರೀತಿಯಾಗಿರ್ತಕ್ಕಂಥ ಮತ್ತೊಬ್ಬ ಯುವ ಮುಖಂಡರಾಗಿರ್ತಕ್ಕಂಥ ಹರೀಶ್ ಅವರೇ, ಪ್ರತಿಭೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರತಕ್ಕಂಥ ಒಂದು ಕಾರ್ಯಕ್ರಮನೇ ಪ್ರತಿಭಾ ಕಾರಂಜಿ. ಈ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ತುಂಬಾ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಮಕ್ಕಳು ಬರೀ ಒಂದೇ ಅಭ್ಯಾಸದಲ್ಲ, ಓದುವುದೇ ಅಲ್ಲ, ಎಲ್ಲಾ ಹವ್ಯಾಸಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹಿತ ನಮ್ಮ ಪ್ರತಿಭೆಯನ್ನ ತೋರಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಸರ್ಕಾರ ರೂಪಣೆ ಮಾಡಿದ್ದಾರೆ. ಇದರಿಂದಾಗಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಗಳನ್ನು ಗುರುಸೋದಕ್ಕೆ ಅನುಕೂಲ ಆಗುತ್ತೆ. ಇಷ್ಟೊಂದು ಕುಗ್ರಾಮದಲ್ಲಿ ಇಷ್ಟೊಂದು ಗುರುಕುಲ ಯಾವ ರೀತಿ ಇದೆಯೋ ಅದೇ ರೀತಿಯಾದಂತ ಒಂದು ಶಾಲೆ ಅಂತಂದ್ರೆ ನಮ್ಮ ಚೌಡೇನಹಳ್ಳಿ ಶಾಲೆ. ಆ ಪ್ರಶಸ್ತಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥ ಶಾಲೆಗಳನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರ ವರ್ಗದವರು ಕೊಟ್ರೆ, ಇಂಥ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಇನ್ನ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರಗತಿ ಆಗೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇಂಥ ಶಾಲೆಗಳನ್ನ ನಮ್ಮ ಇಲಾಖಾ ವತಿಯಿಂದ ಗುರುತಿಸಿ ಉತ್ತಮವಾಗಿರ್ತಕ್ಕಂಥ ಶಾಲೆಗಳನ್ನ ನಡೆಸೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ 2 ಮಾತನ್ನು ಮಾತ್ರ ಅವಕಾಶ ಮಾಡಿಕೊಟ್ಟಿರೋ ವೇದಿಕೆ ಮೇಲೆ ಗಣ್ಯರಿಗೂ ತಮಗೂ 1 ಸ್ಥಾನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.